ಏನು ಏನಾಯ್ತು ಗೋಪಿ? ಮತ್ತೆ ಯಾಕೆ ಈ ದುಃಖ? ಅಲ್ಲಿ ನೋಡಿ, ನನ್ನ ಮಗ ಸೊಸೆನ ಒಂದೇ ಕಲ್ಲಲ್ಲಿ ಕಡ್ದ 2 ಶಿಲ್ಪಗಳ ಹಾಗೆ ಒಬ್ರಿಗೊಬ್ರು ಅಂಟ್ಕೊಂಡೇ ಕೂತಿದ್ದಾರೆ. ಅವ್ರನ್ನ ಬೇರ್ಪಡಿಸೋದು ಆ ದೇವ್ರಿಗಾದ್ರೂ ನ್ಯಾಯವೇ? ನನ್ನ ಸೊಸೆ ತನ್ನ ಗಂಡನ ಮೇಲೆ ಜೀವನೇ ಇಟ್ಕೊಂಡಿದ್ದಾಳೆ. ಅವನು ಸನ್ಯಾಸಿ ಆದ್ರೆ ಅವಳ ಗತಿ ಏನು? ಅವಳು ಜೀವ ಸಹಿತ ಇರ್ತಾಳೆ ಅನ್ಕೊಂಡಿದ್ದೀರಾ? ಅವಳು ಹೋದ್ರೆ ಆ ಎಳೆ ಕಂದನ್ ಗತಿ ಏನು? ಅವನ್ ತಬ್ಲಿ ಆಗ್ಬೇಕೆ? ದೇವರ ಈ ಕಟಕ್ತನದಿಂದ ನೀವಾದ್ರೂ ನನ್ನ ಮಗನ ಸಂಸಾರನ ಉಳಿಸಿ. ನೀನು ಹೇಳೋದೆಲ್ಲ ಸತ್ಯ ಗೋಪಿ. ಆದರೆ ನಿನ್ನ ನ್ಯಾಯ ನಮ್ಮ ಕುಟುಂಬಕ್ಕೆ ಮಾತ್ರ ಸೀಮಿತ. ಭಗವಂತನ ನ್ಯಾಯ ಜಗತ್ತನ್ನು ಅವಲಂಬಿಸಿದೆ. ನಮ್ಮ ವಾದ ವಿವಾದಗಳು ಏನೇ ನಡೆದ್ರೂ ತೀರ್ಪು ಅವನ ಬೆರಳ ತುದಿಯಲ್ಲೇ ಇದೆ. ಇಷ್ಟವೋ ಕಷ್ಟವೋ ನಾವದನ್ನು ಒಪ್ಪಲೇಬೇಕು. ಅದೇ ಅಂತಿಮ ಸತ್ಯ. ವೆಂಕಟನಾಥ, ಮಗುವಿಗೆ ಏನು ಅಂತ ಹೆಸರಿಡಬೇಕು ಅಂತ ಮಾಡಿದ್ದೀರಾ? ಅಮ್ಮ, ಕಷ್ಟ ಬಂದಾಗಲೆಲ್ಲ ನಮ್ಮ ಕೈ ಹಿಡಿದು ಕಾಪಾಡಿದವನು ಶ್ರೀಮನ್ನಾರಾಯಣ. ಅವನೇ ಈ ಕಂದನನ್ನ ಕೈ ಹಿಡಿದು ನಡೆಸಲಿ. ದಿಕ್ಕಿಲ್ಲದವನಿಗೆ ದಿಕ್ಕಾಗಲಿ. ಅವನ ಹೆಸರಿಡೋದಕ್ಕೆ ಹೇಳು. ಲಕ್ಷ್ಮೀ ನಾರಾಯಣ. ಆಹಾ, ಬಹಳ ಸೊಗಸಾದ ಹೆಸರು. ಲಕ್ಷ್ಮೀನಾರಾಯಣ, ಈ ಮನೆಯಲ್ಲಿ ಸಾಕ್ಷಾತ್ ಆ ಶ್ರೀಹರಿಯೇ ನೆಲೆಸಿದ್ದಾರೆ. ಹೌದು ಸುನಂದ, ನಮ್ಮನೆ ಸರಸ್ವತಿ ಈ ಮನೆಗೆ ಲಕ್ಷ್ಮಿಯಾಗಿ ಬಂದಿರೋದು ನಮ್ಮ ಪೂರ್ವಜನ್ಮದ ಪುಣ್ಯ. ವೆಂಕಟನಾಥ,